ಭಾರತೀಯ ಸಿನಿರಂಗದಲ್ಲಿ ಕೆಲವು ಹೆಸರುಗಳು ಕೇವಲ ಕಲಾವಿದರ ಹೆಸರುಗಳಲ್ಲ, ಅವು ಜನಮನದ ನಂಬಿಕೆ, ಶಕ್ತಿ, ಭರವಸೆ, ಉತ್ಸಾಹಗಳ ಸಂಕೇತ. ಈ ಹೆಸರುಗಳ ಪೈಕಿ ಒಂದು ಅಜರಾಮರ ಹೆಸರು ಎಂದರೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಅವರ ಬಗ್ಗೆ ಮಾತನಾಡಿದಾಗ ಕೇವಲ ಒಂದು ನಟನ ಕುರಿತು ಹೇಳುವುದಲ್ಲ, ಒಂದು ಚಳುವಳಿ, ಒಂದು ಕಲೆ, ಒಂದು ಜನಪ್ರಿಯತೆಯ ಮಹಾಪ್ರವಾಹದ ಕುರಿತು ಹೇಳುವಂತಾಗುತ್ತದೆ. ಇಂತಹ ಪವನ್ ಕಲ್ಯಾಣ್ ಅವರ ಬಹುನಿರೀಕ್ಷಿತ ಚಿತ್ರವೇ ಓಜಿ. ಬಿಡುಗಡೆಯಾದ ಕ್ಷಣದಿಂದಲೇ ದೇಶವ್ಯಾಪಿಯಾಗಿ ಮತ್ತು ವಿದೇಶದಲ್ಲೂ ಭಾರಿ ಚರ್ಚೆಗೆ ಕಾರಣವಾಗಿದೆ. ಓಜಿ ಚಿತ್ರದ ಕಥೆ ಸಾಮಾನ್ಯ ಆಕ್ಷನ್ ಕಥೆಯಂತೆ ಕಾಣಿಸಿಕೊಂಡರೂ ಅದನ್ನು ನಿರ್ದೇಶಕ ಸುಜಿತ್ ಅತ್ಯಂತ ಭವ್ಯವಾಗಿ ಮನಸ್ಸಿಗೆ ತಟ್ಟುವಂತೆ ಮೂಡಿಸಿದ್ದಾರೆ. ನಾಯಕನಾಗಿ ಪವನ್ ಕಲ್ಯಾಣ್ ಅವರ ಪ್ರವೇಶವೇ ಚಿತ್ರಮಂದಿರನ್ನು ನಡುಗಿಸುವಂಥದ್ದು. ಅಭಿಮಾನಿಗಳು ಕೇವಲ ಪರದೆಯ ಮೇಲೆ ಅವರನ್ನು ನೋಡಿದ ತಕ್ಷಣವೇ ಚಪ್ಪಾಳೆ ಹೊಡೆಯುತ್ತಾ, ಕೂಗುತ್ತಾ, ಪಟಾಕಿ ಸಿಡಿಸುತ್ತಾ ಸಂಭ್ರಮಿಸಿದರು. ಚಿತ್ರದ ಮೊದಲ 10 ನಿಮಿಷಗಳಲ್ಲಿ ಅಭಿಮಾನಿಗಳ ಉತ್ಸಾಹ ಎಷ್ಟು ಅಪಾರವಿತ್ತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಚಿತ್ರದ ಕೇಂದ್ರ ಭಾವನೆ ಸಮಾಜದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧಗಳ ಹೋರಾಡುವ ಒಬ್ಬ ಶಕ್ತಿಯುತ ವ್ಯಕ್ತಿಯ ಕತೆ. ಆದರೆ ಈ ಹೋರಾಟ ಕೇವಲ ದೈಹಿಕ ಶಕ್ತಿಯಲ್ಲ, ಮನಸ್ಸಿನ ಬಲ, ಆತ್ಮಸ್ಥೈರ್ಯ, ಭಾವನೆಗಳನ್ನು ಒಳಗೊಂಡಿದೆ. ನಾಯಕನು ಕೇವಲ ಹೊಡೆದಾಡುವುದಲ್ಲ, ಜನರ ಹಕ್ಕಿಗಾಗಿ, ನ್ಯಾಯಕ್ಕಾಗಿ, ಕುಟುಂಬದ ಗೌರವಕ್ಕಾಗಿ ಹೋರಾಡುವ ವ್ಯಕ್ತಿಯಾಗಿ ಮೂಡಿ ಬಂದಿದ್ದಾರೆ. ಇದು ಪವನ್ ಕಲ್ಯಾಣ್ ಅವರ ಸ್ವಭಾವಕ್ಕೂ ಹತ್ತಿರವಾಗಿರುವುದರಿಂದ ಪಾತ್ರಕ್ಕೆ ಇನ್ನಷ್ಟು ಜೀವ ತುಂಬಿದೆ. ಪವನ್ ಕಲ್ಯಾಣ್ ಅವರ ಅಭಿನಯದ ವಿಶೇಷತೆ ಎಂದರೆ ಅವರ ದೇಹ ಭಾಷೆ, ಅವರ ನಡಿಗೆ, ನೋಟ, ಕೈಚಳಕ ಎಲ್ಲವೂ ಸೇರಿ ಒಂದು ಪ್ರಭಾವವನ್ನು ಮೂಡಿಸುತ್ತದೆ. ಓಜಿ ಚಿತ್ರದಲ್ಲೂ ಅದೇ ಶೈಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅವರ ಕಣ್ಣುಗಳಲ್ಲಿ ಹೊಳೆಯುವ ಕ್ರೋಧ, ಸಂಭಾಷಣೆಯಲ್ಲಿರುವ ಗಂಭೀರತೆ, ನಗುವಿನಲ್ಲಿರುವ ಮಮತೆ ಎಲ್ಲವೂ ಸೇರಿ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುತ್ತದೆ. ಹಲವೆಡೆ ಅವರ ಕೇವಲ ಕಣ್ಣಿನಿಂದಲೇ ಮಾತನಾಡುತ್ತಾರೆ. ಸಂಭಾಷಣೆ ಬರುವ ಮುಂಚೆ ಅವರ ದೃಷ್ಟಿಯೇ ಕಥೆಯನ್ನು ಹೇಳುತ್ತದೆ. ಇನ್ನು ಸಿನಿಮಾದ ತಾಂತ್ರಿಕ ಅಂಶಗಳು ಅತ್ಯಂತ ಮೆಚ್ಚುಗೆಗೆ ಪಾತ್ರವಾಗಿವೆ. ಛಾಯಾಗ್ರಹಣದ ಸೊಬಗು ಹೇಳದೆ ತಾನೇ ತೋರುತ್ತದೆ. ಪ್ರತಿಯೊಂದು ದೃಶ್ಯವನ್ನು ಅಷ್ಟು ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಪ್ರೇಕ್ಷಕರಿಗೆ ಅದು ನೇರವಾಗಿ ನಡೆಯುತ್ತಿರುವಂತೆ ಅನಿಸುತ್ತದೆ. ಹೋರಾಟದ ದೃಶ್ಯಗಳು ವಿಶೇಷವಾಗಿ ಗಮನ ಸೆಳೆಯುತ್ತವೆ. ಅವು ಕೇವಲ ನಾಯಕನ ಬಲವನ್ನು ತೋರಿಸುವುದಲ್ಲ, ಕಥೆಯೊಳಗಿನ ಭಾವನೆಗಳನ್ನು ಸ್ಪಷ್ಟಪಡಿಸುತ್ತವೆ. ಕೆಲವೊಂದು ಹೋರಾಟದ ಕ್ಷಣಗಳಲ್ಲಿ ನಾಯಕನು ಅನುಭವಿಸುವ ನೋವು, ಅವರ ಕಣ್ಣಲ್ಲಿ ತೋರುವ ತೀವ್ರತೆ ಎಲ್ಲವೂ ಸೇರಿ ಪ್ರೇಕ್ಷಕರ ಹೃದಯಕ್ಕೆ ತಟ್ಟುತ್ತದೆ. ಸಂಗೀತದ ವಿಷಯಕ್ಕೆ ಬಂದರೆ ಎಸ್ ತಮನ್ ನೀಡಿರುವ ಹಿನ್ನೆಲೆ ಸಂಗೀತ ಚಿತ್ರದ ಹೃದಯವೇ ಆಗಿದೆ. ಆಕ್ಷನ್ ಸನ್ನಿವೇಶಗಳಲ್ಲಿ ರಕ್ತ ಕುದಿಯುವಂತೆ ಮಾಡುವ ಶಕ್ತಿಯುತ ಮ್ಯೂಸಿಕ್, ಭಾವನಾತ್ಮಕ ಕ್ಷಣಗಳಲ್ಲಿ ಮನಸ್ಸು ಮೃದುವಾಗಿಸುವ ತಾಳ ಎಲ್ಲವೂ ಸೇರಿ ಚಿತ್ರವನ್ನು ಮತ್ತಷ್ಟು ಭವ್ಯಗೊಳಿಸುತ್ತವೆ. ಹಾಡುಗಳು ಬಿಡುಗಡೆಯಾದ ದಿನದಿಂದಲೇ ಟ್ರೆಂಡಿಂಗ್ ಆಗಿ ಜನಪ್ರಿಯತೆ ಪಡೆದಿವೆ. ವಿಶೇಷವಾಗಿ ಯುವಕರಲ್ಲಿ ಹಾಡುಗಳು ವೈರಲ್ ಆಗಿವೆ. ಚಿತ್ರದ ಬಿಡುಗಡೆಯಾದ ಮೊದಲ ದಿನದಿಂದಲೇ ದಾಖಲೆ ಮಟ್ಟದ ಕಲೆಕ್ಷನ್ ಸಾಧಿಸಿತು. ಕೇವಲ ಒಂದು ದಿನದಲ್ಲಿ 20 ಕೋಟಿಗೂ ಹೆಚ್ಚು ಬಾಕ್ಸ್ ಆಫೀಸ್ ಗಳಿಕೆ ಕಂಡಿತು. 2ನೇ ದಿನಕ್ಕೆ ಅದು 70 ಕೋಟಿಗೂ ಏರಿತು. 3ನೇ ದಿನಕ್ಕೆ 100 ಕೋಟಿಗೂ ಹೆಚ್ಚು. ಇಷ್ಟು ವೇಗದಲ್ಲಿ ಓಜಿ ಸಿನಿಮಾ ಗಳಿಕೆ ಸಾಧಿಸುವುದು ಪವನ್ ಕಲ್ಯಾಣ್ ಅವರ ಜನಪ್ರಿಯತೆ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ತೋರಿಸುತ್ತದೆ. ವಿದೇಶಿ ಮಾರುಕಟ್ಟೆಯಲ್ಲೂ ಈ ಚಿತ್ರ ಅದ್ಭುತ ಯಶಸ್ಸು ಕಂಡು 150 ಕೋಟಿಗೂ ಹೆಚ್ಚು ಸಂಗ್ರಹಿಸುವ ದಾರಿಯಲ್ಲಿದೆ. ಅಭಿಮಾನಿಗಳ ಸಂಭ್ರಮವನ್ನು ನೋಡಿದರೆ ಅದು ಯಾವ ಹಬ್ಬಕ್ಕಿಂತಲೂ ಕಡಿಮೆ ಇರಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಶೋಗಳನ್ನು ಹಮ್ಮಿಕೊಂಡು ಜನರು ಸಾಲಿನಲ್ಲಿ ನಿಂತು ಟಿಕೆಟ್ಗಾಗಿ ಕಾಯುತ್ತಿರುವುದು, ಪಟಾಕಿ ಸಿಡಿಸುತ್ತಾ, ಹಾಲಿನ ಅಭಿಷೇಕ ಮಾಡುತ್ತಾ ತಮ್ಮ ಪ್ರಿಯ ನಟನ ಮೇಲೆ ಪ್ರೀತಿ ತೋರುವುದು ಎಲ್ಲವೂ ಸೇರಿ ಒಂದು ಸಾಂಸ್ಕೃತಿಕ ಉತ್ಸವದಂತಿತ್ತು. ಪವನ್ ಕಲ್ಯಾಣ್ ಅವರಿಗೆ ಇರುವ ಜನಪ್ರಿಯತೆ ಅಳೆಯಲಾಗದ ಶಕ್ತಿ ಇದಾಗಿದೆ. ವಿಮರ್ಶಕರ ಪ್ರತಿಕ್ರಿಯೆಯು ಚಿತ್ರಕ್ಕೆ ಒಳ್ಳೆಯದೇ ಬಂದಿದೆ. ಬಹುತೇಕರು ಪವನ್ ಕಲ್ಯಾಣ್ ತಮ್ಮ ಹಳೆಯ ಶೈಲಿಯನ್ನು ಮರಳಿ ತಂದಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಅವರ ಅಭಿನಯ, ನಿರ್ದೇಶಕ ಸುಜಿತ್ ಅವರ ಕಥನ ಶೈಲಿ, ಸಂಗೀತ ಎಲ್ಲವೂ ಸೇರಿ ಸಿನಿಮಾನ ಯಶಸ್ಸಿಗೆ ಕಾರಣವಾಗಿದೆ ಎಂದು ವಿಮರ್ಶಕರು ವಿಶ್ಲೇಷಿಸಿದ್ದಾರೆ. ಕೆಲವರು ಈ ಚಿತ್ರವನ್ನು ಪವನ್ ಕಲ್ಯಾಣ್ ಅವರ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಎಂದಿದ್ದಾರೆ. ಓಜಿ ಚಿತ್ರದ ಯಶಸ್ಸಿನ ನಂತರ ಪವನ್ ಕಲ್ಯಾಣ್ ಅವರ ಮುಂದಿನ ಸಿನಿಮಾಗಳ ಮೇಲೂ ಅಪಾರ ನಿರೀಕ್ಷೆ ಮೂಡಿದೆ. ಅಭಿಮಾನಿಗಳು ಈಗಲೇ ಅವರ ಮುಂದಿನ ಪ್ರಾಜೆಕ್ಟ್ ಕುರಿತು ಚರ್ಚಿಸುತ್ತಿದ್ದಾರೆ. ಓಜಿ ನೀಡಿರುವ ಭರ್ಜರಿ ಯಶಸ್ಸು ಅವರ ಭವಿಷ್ಯದ ಚಿತ್ರಗಳಿಗೂ ದೊಡ್ಡ ಬೆಂಬಲ ಒದಗಿಸಲಿದೆ. ಪವನ್ ಕಲ್ಯಾಣ್ ಅವರ ಅಭಿಮಾನಿ ಬಳಗವೇ ಅವರ ದೊಡ್ಡ ಬಲ. ಅವರು ಕೇವಲ ಚಿತ್ರಮಂದಿರದಲ್ಲಿ ಕೂತು ಸಿನಿಮಾ ನೋಡುವವರಲ್ಲ, ತಮ್ಮ ಪ್ರಿಯ ನಟನ ಜೀವನದ ಪ್ರತಿಯೊಂದು ಹಂತಕ್ಕೂ ಹೃದಯದಿಂದ ಬೆಂಬಲ ನೀಡುವರು. ಓಜಿ ಸಿನಿಮಾ ಬಿಡುಗಡೆಯಾದ ದಿನ ಅಭಿಮಾನಿಗಳು ನಡೆಸಿದ ಸಂಭ್ರಮ, ಹಾಲಿನ ಅಭಿಷೇಕ, ಮೆರವಣಿಗೆ ಎಲ್ಲವೂ ಸೇರಿ ಈ ಅಭಿಮಾನಿಗಳ ಪ್ರೀತಿಯ ನಿಜವಾದ ಸಾಕ್ಷ್ಯವಾಗಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಓಜಿ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಒಂದು ಅನುಭವ. ಪವನ್ ಕಲ್ಯಾಣ್ ಅಭಿಮಾನಿಗೆ ಇದು ಹಬ್ಬದಂಥದ್ದು, ಅವರ ವಿರೋಧಿಗಳಿಗೂ ಇದು ಮೆಚ್ಚುವಂಥದ್ದೇ. ಚಿತ್ರರಂಗದ ದೃಷ್ಟಿಯಿಂದ ಇದು ಒಂದು ಅಪರೂಪದ ಯಶಸ್ಸು. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಇನ್ನಷ್ಟು ದಾಖಲೆಗಳನ್ನು ನಿರ್ಮಿಸುವುದು ಖಚಿತ.
ನೀವು ಓಜಿ ಸಿನಿಮಾ ನೋಡಿದ್ದೀರಾ? ಚಿತ್ರದ ಯಾವ ಸೀನ್ ನಿಮಗೆ ಹೆಚ್ಚು ಇಷ್ಟವಾಯಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.